ಹಲೋ ಗಾಯ್ಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. 948ಗೆ ನಾನು ನಿಮಗೆ ನನ್ನ ಒಂದು ಮಾರ್ಕೆಟ್ ಅನಾಲಿಸಿಸ್ ನ ಅಪ್ಲೋಡ್ ಮಾಡಿದ್ದೆ. ಇಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಇವತ್ತು ಫ್ರೈಡೆ ಆಗಿರೋದ್ರಿಂದ ಮಾರ್ಕೆಟ್ ನಲ್ಲಿ ಥೀಟಾ ಡಿಕೆ ತುಂಬಾ ಕಡಿಮೆ ಇರುತ್ತೆ. ನಾವು ಆಪ್ಷನ್ ಬೈನ ಆರಾಮಾಗಿ ಮಾಡಬಹುದು, ಆದ್ರೆ ನಮಗೆ ನಮ್ಮ ಲೆವೆಲ್ಸ್ ಹತ್ರ ರಿಯಾಕ್ಟ್ ಮಾಡಿದ್ರೆ ಮಾತ್ರ ಟ್ರೇಡ್ ಮಾಡಬೇಕು. ಯಾಕೆಂದ್ರೆ ಇವತ್ತು ನಮಗೆ ಫ್ರೈಡೆ ಆಗಿರೋದ್ರಿಂದ FII ಮತ್ತೆ DI ಗಳ ಆಕ್ಟಿವಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಮೂವ್ಮೆಂಟ್ ಏನಾದ್ರೂ ಸಿಕ್ಕಿದ್ರೆ ನಾವು ಆರಾಮಾಗಿ ಟ್ರೇಡ್ ಮಾಡಬಹುದು. ಜೊತೆಲಿ ನಾನು ಒಂದು ಮೂವ್ಮೆಂಟ್ ಬರಬಹುದು ಅಂತ ಅನ್ಕೊಂತಿದೀನಿ ಅಂತ ಅಂದ್ಬಿಟ್ಟು ನಿಫ್ಟಿಯಲ್ಲಿ ನಾನು ಈ ತರ ಒಂದು ಮಾರ್ಕ್ ಮಾಡಿ ಕಳಿಸಿದ್ದೆ. ಸೊ ಯಾವ್ಯಾವ ಲೆವೆಲ್ ಅಲ್ಲಿ ಯಾವ್ಯಾವ ತರ ಮಾರ್ಕ್ ಮಾಡಿದೆ ಅಂತ ಒಂದ್ಸರಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಈ ಲೆವೆಲ್ ಗಳನ್ನ ನೀವೇನ್ ನೋಡ್ತಿದ್ದೀರಲ್ವಾ, ಇವೆಲ್ಲ ನೀವು ನಿಮ್ಮ ಚಾರ್ಟ್ ಅಲ್ಲಿ ಹಾಕೊಂಡು ನೀವು ಚೆಕ್ ಮಾಡಬೇಕು ಎವ್ರಿ ಡೇ. ಸೊ ನಾನು ಬಿಫೋರ್ 10 o'clock ಒಳಗಡೆ ಇಲ್ಲಿ ಶೇರ್ ಮಾಡ್ತೀನಲ್ವಾ, ಇದನ್ನ ನೀವು ಅಬ್ಸರ್ವ್ ಮಾಡಿ. ಅವಾಗ ನಿಮ್ಗೆ SR ಲೆವೆಲ್ ಒಂದು ರಿಯಾಲಿಟಿ ಗೊತ್ತಾಗುತ್ತೆ. ಈ ಝೋನ್ ನ ನಾನು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡಿದ್ದೆ. ಜೊತೆಲಿ ಇದನ್ನ ನಾನು ಸ್ಟ್ರಾಂಗ್ ಸಪೋರ್ಟ್ ಅಂತ ಹಾಕಿದ್ದೆ. ಹಾಗೆ ಈ ಒಂದು ಝೋನ್ ಅಲ್ಲಿ ನಾನು ಟ್ರೇಡ್ ಮಾಡಲ್ಲ ಅಂತ ಹಾಕಿದೆ. ಯಾಕೆಂದ್ರೆ ನಮ್ಗೆ ಇಲ್ಲಿ ನಮ್ಮ ಡೈಲಿ ಝೋನ್ ಒಳಗಡೆ ವೀಕ್ಲಿ SR ಲೆವೆಲ್ ಬಂದಿದೆ. ಸೊ ಏನಾದ್ರೂ ನಾವು ಎಂಟ್ರಿ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಹೀಗೆ ಬರುವಂತ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಅವಾಯ್ಡ್ ಮಾಡ್ತೀನಿ ಅಂದಿದ್ದೆ. ಹಾಗೆ ಈ ಎಲ್ಲ ಲೆವೆಲ್ ಗಳು ಈ ತರ ಏನ್ ಮಾರ್ಕ್ ಮಾಡಿದಿನಲ್ವಾ, ಇಲ್ಲೆಲ್ಲ ಕಡೆ ಕೂಡ ನಾನು ಟ್ರೇಡ್ ಮಾಡ್ತೀನಿ. ಅಂದ್ರೆ ನನಗೆ ನನ್ನ ಲೆವೆಲ್ಸ್ ಹತ್ರ ರಿಯಾಕ್ಟ್ ಮಾಡಬೇಕು. ಸುಮ್ನೆ ಈ ಲೆವೆಲ್ ಇಂದ ಕೆಳಗಡೆ ಬಂತು ಅಂದ ತಕ್ಷಣ, ಇಲ್ಲಿ ಟಚ್ ಆಯ್ತು ಅಂದ ತಕ್ಷಣ ಹಿಂಗ್ ಹೋಗ್ಬಿಡೋದಲ್ಲ. ಸೊ ಅದಕ್ಕೂ ಕೂಡ ನಾನು ಇಂಟರ್ಡೇ ಪಾರ್ಟ್ 1 ಅಂಡ್ ಪಾರ್ಟ್ 2 ನಲ್ಲಿ ಆ ರೂಲ್ಸ್ ಗಳನ್ನ ಹೇಳಿದೀನಿ. ದಯವಿಟ್ಟು ಅದನ್ನ ಫಾಲೋ ಮಾಡಿ ನೀವು. ಸೊ ಈಗ ನಾವು ನಮ್ಮ ಚಾರ್ಟ್ ಅಲ್ಲಿ ಯಾವ ತರ ಬಿಹೇವ್ ಮಾಡಿದೆ ಅಂತ ನೋಡುವ. ಜೊತೆಲಿ ನಾವು ಯಾವ ತರ ಒಂದು ಟ್ರೇಡ್ ಗಳನ್ನ ಪ್ಲಾನ್ ಮಾಡಿದ್ವಿ, ಎಷ್ಟು ಟ್ರೇಡ್ ಸಕ್ಸಸ್ ಆಯ್ತು ಅವೆಲ್ಲ ಕೂಡ ನಿಮ್ಗೆ 1 by 1 ವಿತ್ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ನಾವು ಚಾರ್ಟ್ ಗೆ ಹೋಗುವ. ನಿಫ್ಟಿ ನೋಡಿ, ನಮಗೆ ಈ ಒಂದು ಲೆವೆಲ್ ಅಲ್ಲಿ ಓಪನ್ ಆಗಿದೆ. ಓಪನ್ ಆಗಿ ಸ್ವಲ್ಪ ಮೇಲೆ ಹೋಗಿ ನಮ್ಮ ವೀಕ್ಲಿ ಝೋನ್ ನ ಟಚ್ ಮಾಡಿ ಕೆಳಗಡೆ ಬಂದಿದೆ. ಸೊ ನೋಡಿ, ಬರುವಾಗ್ಲೂ ಕೂಡ ಇಲ್ಲಿಗೆ ಬಂದು ಸ್ವಲ್ಪ ಇಲ್ಲಿ ರಿಯಾಕ್ಟ್ ಮಾಡ್ತು. ಸೊ ನೆಕ್ಸ್ಟ್ ಏನ್ ಮಾಡ್ತು, ಇಲ್ಲಿಂದ ಸೀದಾ ಕೆಳಗಡೆ ಬಂತು. ಸೊ ಇಲ್ಲೆಲ್ಲೂ ಕೂಡ ನಮಗೆ ಬೈ ಮಾಡುವಂತ ಆಪ್ಷನ್ ಅಥವಾ ಚಾನ್ಸ್ ಇರ್ಲಿಲ್ಲ. ಸೊ ಕೆಳಗಡೆ ಬಂದಿದ್ದು ನೋಡಿ, ಇಲ್ಲಿ ನನಗೆ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಇಲ್ಲಿಂದ ಇಲ್ಲಿವರೆಗೂ ನಾನು ಯಾವುದೇ ರೀತಿ ಒಂದು ಎಂಟ್ರಿಗಳನ್ನ ತಗೊಂಡಿಲ್ಲ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾನು ಎಂಟ್ರಿ ತಗೊಳ್ಳೋದು ಅಬೌಟ್ 10 o'clock ಮೇಲೇನೆ. ಸೊ ಎಷ್ಟೇ ನನಗೆ ಕನ್ಫರ್ಮೇಶನ್ ಇದ್ರೂ ಕೂಡ ನಾನು 10 o'clock ಒಳಗಡೆ ಯಾವುದೇ ರೀತಿ ಎಂಟ್ರಿ ಪ್ಲಾನ್ ಮಾಡಲ್ಲ. ನೋಡಿ, ಕೆಳಗಡೆ ಬಂದಿದ್ದು ನಮಗೆ ಈ ಎಲ್ಲ ಝೋನ್ ಗಳ ಹತ್ರನು ನಮಗೆ ಯಾವುದೇ ರೀತಿ ಒಂದು ರಿವರ್ಸಲ್ ಟ್ರೇಡ್ ತಗೊಳ್ದೇ ಇರೋ ತರ ನಮಗೆ ಅಷ್ಟು ಫಾಸ್ಟ್ ಆಗಿ ಫಾಲ್ ಆಗಿದೆ. ಒಂದೊಂದು ಕ್ಯಾಂಡಲ್ ನೋಡಿ ಎಷ್ಟೆಷ್ಟು ದೊಡ್ಡದಿದೆ ಅಂತ. ಯಾವಾಗ ಈ ಲೆವೆಲ್ ಬಂತು, ಸೊ ಇಲ್ಲಿ ಏನ್ ಮಾಡಿದೆ, ಹೋಲ್ಡ್ ಮಾಡಿದೆ. ಸೊ ಈ ಕ್ಯಾಂಡಲ್ ಹೋಲ್ಡ್ ಮಾಡ್ತು, ನೆಕ್ಸ್ಟ್ ಈ ಕ್ಯಾಂಡಲ್ ಹೋಲ್ಡ್ ಮಾಡ್ತು. ಈ ಎರಡು ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ. ಸೊ ಈ ಕ್ಯಾಂಡಲ್ ಏನಿದೆಯಲ್ಲ, ರೆಡ್ ಕ್ಯಾಂಡಲ್, ನಮ್ಗೆ ಇದು ಕ್ಲಿಯರ್ ಆಗಿ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್. ಸೊ ನಾನು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ನಾನು ಹೇಳಿದೀನಿ ನಿಮ್ಗೆ, ಓವರ್ ಆಲ್ 4 ಕ್ಯಾಂಡಲ್ ನ ಎಕ್ಸ್ಪ್ಲೇನ್ ಮಾಡಿದೀನಲ್ವಾ. ಈ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಏನಿದೆಯಲ್ವಾ, ಇದು ಯಾವ ಜಾಗದಲ್ಲಿ ಬಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ನೋಡಿ, ಸೆಲ್ಲರ್ ಇಲ್ಲಿ ರಿಜೆಕ್ಷನ್ ಆಗಿರೋ ತರ ನಮಗೆ ಕಾಣಿಸ್ತು. ಎಕ್ಸಾಕ್ಟ್ ಆಗಿ ನಾನು ಈ ಒಂದು ಕ್ಯಾಂಡಲ್ ಗೆ ಎಂಟ್ರಿ ತಗೊಂಡೆ. ಇಲ್ಲಿಂದ ಇಲ್ಲಿಗೆ ನಾನು 30 rupees ಟಾಪ್ ಲಾಸ್ ಇಟ್ಕೊಂಡೆ. ಇಲ್ಲಿಂದ ಇಲ್ಲಿಗೆ ನಾನು 60 rupees ಟಾರ್ಗೆಟ್ ಇಟ್ಕೊಂಡೆ ಸ್ಪಾಟ್ ಅಲ್ಲಿ. ಸೊ ನೆಕ್ಸ್ಟ್ ಏನಾಯ್ತು ನೋಡಿ, ನಾನು ಎಂಟ್ರಿ ತಗೊಂಡ್ ಮೇಲೆ ಅಂದ್ರೆ ಓಪನ್ ಪ್ರೈಸ್ ಗೆ ಎಂಟ್ರಿ ತಗೊಂಡೆ. ಈ ಕ್ಯಾಂಡಲ್ ನನಗೆ ಕನ್ಫರ್ಮ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಈ ಲೆವೆಲ್ಸ್ ಹತ್ರ ಇದಿಷ್ಟು ಕ್ಯಾಂಡಲ್ ಕೂಡ ನೋಡಿ ನನಗೆ ಹೋಲ್ಡ್ ಮಾಡಿದೆ. ಸೊ ಅದೆಲ್ಲಾನು ನಾನು ಕನ್ಸಿಡರ್ ಮಾಡ್ಕೊಂಡು, ಜೊತೆಲಿ ಕ್ಯಾಂಡಲ್ ಫಾರ್ಮೇಶನ್ ಆದ್ಮೇಲೆ ನಾನು ಈ ಕ್ಯಾಂಡಲ್ ಓಪನ್ ಆಗ್ತಿದ್ದಾಗನೇ ಎಂಟ್ರಿ ತಗೊಂಡೆ. ಇಲ್ಲಿಂದ ಇಲ್ಲಿಗೆ 60 rupees ಏನ್ ಟಾರ್ಗೆಟ್ ಇಟ್ಟಿದ್ನಲ್ವಾ, ಸೊ ನನಗೆ ರೀಚ್ ಆಯ್ತು. ರೀಚ್ ಆಗ್ತಿದ್ದಾಗ ಏನಾಯ್ತು, ಈ ಕ್ಯಾಂಡಲ್ ಏನಿದೆಲ್ವಾ ಸಡನ್ ಶೂಟ್ ಆಯ್ತು ಮೇಲ್ಗಡೆ. ಅಂದ್ರೆ ಇವಾಗ ನಿಮ್ಗೆ ಇಲ್ಲಿ ವಿಕ್ ಕಾಣ್ತಾ ಇದೆ, ಬಟ್ ಸಡನ್ ಮೂವ್ಮೆಂಟ್ ಕೊಡ್ತು. ನಾನು ಈ ರೇಂಜ್ ಗೆ ಎಕ್ಸಿಟ್ ಆದೆ. ನಿಯರ್ಲಿ ಒಂದು 80 ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಿದೆ. ಸೂಪರ್ ಆಗಿತ್ತು ಇದೊಂದು ಟ್ರೇಡ್. ಕ್ವಾಂಟಿಟಿ ಕೂಡ ಸ್ವಲ್ಪ ಹಾಕಿದ್ದೆ ನಾನು, ಯಾಕೆಂದ್ರೆ ಇಲ್ಲಿಂದ ಇಲ್ಲಿಗೆ ಬಂದಿದೆ ಫಾಸ್ಟ್ ಅಂತಂದ್ರೆ ಒಂದು ಪುಲ್ ಬ್ಯಾಕ್ ಆಗ್ಬೇಕು ಅಂತ ನನಗೆ ಈ ಒಂದು ಲೆವೆಲ್ ಬಂದಾಗ್ಲೇನೆ ಗೊತ್ತಾಗಿತ್ತು. ಯಾಕೆಂದ್ರೆ ಯಾರೇ ಆಗ್ಲಿ ಒಂದು ಸೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಒಂದ್ ಸ್ವಲ್ಪ ಜನ ಬೈ ಮಾಡ್ಲೇಬೇಕು, ಅಂದ್ರೆ ಒಂದು ಪುಲ್ ಬ್ಯಾಕ್ ಆಗ್ಲೇಬೇಕು. ಅದಾದ್ಮೇಲೆ ಬೇಕಾದ್ರೆ ಮತ್ತೆ ಕೆಳಗಡೆ ಬರಬಹುದು. ಬಟ್ ಆದ್ರೆ ಏನಾಯ್ತು ನೋಡಿ, ಇಲ್ಲಿಂದ ಒಂದು ಸೆಲ್ಲರ್ ರಿಜೆಕ್ಷನ್ ಆಗಿದ್ದು ಎಷ್ಟು ಫಾಸ್ಟ್ ನಮಗೆ ಮೂವ್ಮೆಂಟ್ ಕೊಡ್ತು ನೋಡಿ. ಈ ತರದ ಮೂವ್ಮೆಂಟ್ ನಾನು ಈ ರೇಂಜ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂದ್ರೆ ಸ್ವಲ್ಪ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಇದೇ ತರ ಆಗ್ತಿರಬಹುದು, ನಿಧಾನಕ್ಕೆ ಹೋಗ್ಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಒಂದು ಸಡನ್ ಮೂವ್ಮೆಂಟ್ ಕೊಡ್ತು. ಇದೊಂದು ಟ್ರೇಡ್ ಆಯ್ತಲ್ವಾ ನಾನು ಫಸ್ಟ್ ತಗೊಂಡಿದ್ದು. ಸೊ ನೆಕ್ಸ್ಟ್ ಟ್ರೇಡ್ ಅಲ್ಲಿ ತಗೊಂಡೆ ಅಂದ್ರೆ ಇಲ್ಲಿ ನನ್ಗೆ ಒಳ್ಳೆ ಪ್ರಾಫಿಟ್ ಬಂದಿತ್ತಲ್ವಾ. ಯಾವಾಗ ಈ ಒಂದು ಕ್ಯಾಂಡಲ್ ಬ್ರೇಕ್ ಮಾಡ್ತಲ್ವಾ, ಬ್ರೇಕ್ ಮಾಡಿ ಈ 3 ಕ್ಯಾಂಡಲ್ ಕೂಡ ನನಗೆ ಇದ್ರ ಮೇಲೆನೆ ಕ್ಲೋಸ್ ಕೊಡ್ತಲ್ವಾ. ಸೊ ಅಲ್ಲಿಗೆ ನನಗೆ ಕನ್ಫರ್ಮ್ ಆಯ್ತು, ಮತ್ತೆ ಇದು ಮೇಲೆ ಹೋಗಬಹುದು ಅಟ್ಲೀಸ್ಟ್ ಈ ಲೆವೆಲ್ ವರ್ಗು ಅಂತ ಅಂದ್ಬಿಟ್ಟು ಒಂದು ರಿಸ್ಕಿ ಟ್ರೇಡ್ ಏನೇ ಇದು ನಾನು ಏನ್ ಮಾಡಿದೆ, ಈ ಕ್ಯಾಂಡಲ್ ಓಪನ್ ಆಗ್ತಿದ್ದಾಗನೇ ಒಂದು ರಿಸ್ಕಿ ಟ್ರೇಡ್ ನ ಹಾಕೊಂಡೆ. ಸ್ಟಾಪ್ ಲಾಸ್ ಏನಾದ್ರೂ ಇದ್ರ ಕೆಳಗಡೆ ಬಂತು ಅಂದಿದ್ರೆ ನಾನು 25 ಪಾಯಿಂಟ್ಸ್ ಗೆ ನಾನು ಎಕ್ಸಿಟ್ ಆಗುವಂತ ಪ್ಲಾನ್ ಮಾಡಿದ್ದೆ. ಜಸ್ಟ್ 50 ಪಾಯಿಂಟ್ ನಾನು ಟಾರ್ಗೆಟ್ ಇಟ್ಕೊಂಡೆ ಇಲ್ಲಿಂದ ಇಲ್ಲಿಗೆ. ಸೊ ಒಂದೇ ಕ್ಯಾಂಡಲ್ ನನಗೆ 50 ಪಾಯಿಂಟ್ ಟಾರ್ಗೆಟ್ ಕೊಡ್ತು. ಅಲ್ಲಿಗೆ ನಾನು ಎಕ್ಸಿಟ್ ಆದೆ. ಓವರ್ ಆಲ್ ಆಗಿ ನಾನು ನಿಫ್ಟಿಯಲ್ಲಿ ಕ್ಯಾಚ್ ಮಾಡಿರೋ ಪಾಯಿಂಟ್ 80 ಪಾಯಿಂಟ್ ಪ್ಲಸ್ 50 ಪಾಯಿಂಟ್, ಅಂದ್ರೆ ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ಎಷ್ಟಾಯ್ತು ನಮಗೆ 130 ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಿದೆ. ಸೊ ಇವತ್ತಿನ ಟ್ರೇಡ್ ನನಗೆ ತುಂಬಾ ಸೂಪರ್ ಆಗಿತ್ತು ನಿಫ್ಟಿಯಲ್ಲಿ. ಯಾಕೆಂದ್ರೆ ಪ್ರೀಮಿಯಂ ಗಳು ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇತ್ತು. ಒಂದೊಳ್ಳೆ ಪ್ರಾಫಿಟ್ ಕೂಡ ಕೊಡ್ತು. ತುಂಬಾ ಜನ ಇವತ್ತು ನನಗೆ P&L ನೀವು ಕಳಿಸಿದ್ರೆ SR ಲೆವೆಲ್ ತಗೊಂಡಿರೋರು ತುಂಬಾ ಖುಷಿ ಆಯ್ತು ನೋಡಿ. ಬಟ್ ಕೆಲವೊಬ್ರು ತುಂಬಾ ಲಾಟ್ ಗಳನ್ನ ಹಾಕ್ಬಿಟ್ಟಿದ್ದೀರಾ. ಯಾಕೆಂದ್ರೆ 80,000 ಪ್ರಾಫಿಟ್ ಮಾಡಿದ್ದಾರೆ, ಇನ್ನೊಬ್ರು 60,000 ಪ್ರಾಫಿಟ್ ಮಾಡಿದ್ದಾರೆ. ಸೊ ಇವು ತುಂಬಾ ಡೇಂಜರ್ ಆಗುತ್ತೆ. ಸೊ ದಯವಿಟ್ಟು ಹುಷಾರಾಗಿ ಮಾಡ್ಬೇಕು. ಯಾಕೆಂದ್ರೆ ನೀವು ಒಂದಿನ ನಿಮ್ಗೆ ಅದು ಬಂತು ಸಡನ್ ಆಗಿ ಅಂತ ಅಂದ್ರೆ ನೀವು ಲಾಸ್ ನೋಡ್ತಿರುವಾಗ ನಿಮ್ಗೆ ಏನಾಗುತ್ತೆ, ಎವ್ರಿ ಡೇ ನೀವು ಆ ಹ್ಯಾಬಿಟ್ ಗೆನೆ ಹೋಗ್ತೀರಾ. ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡೋದು, ಸೊ ಈ ತರದೆಲ್ಲ ನೀವು ಮಾಡ್ತೀರಾ. ದಯವಿಟ್ಟು ನೀವು ಹುಷಾರಾಗಿ ಮಾಡಿ. ಬಿಗಿನರ್ಸ್ ಲಿಮಿಟ್ ಅಲ್ಲೇ ಬನ್ನಿ. ತೀರಾ ಆಸೆಗೆ ಬಿದ್ದು ನಿಮ್ ಕ್ಯಾಪಿಟಲ್ ನ ಕಳ್ಕೋಬೇಡಿ. ಎಲ್ಲಾ ದಿನ ನಮ್ಗೆ ಇದೇ ತರ ಒಂದು ಮೂವ್ಮೆಂಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ.
ಸೊ ನೋಡಿ ನನಗೆ ಅಷ್ಟು ಕ್ಲಿಯರ್ ಆಗಿದ್ರು ಕೂಡ ನಾನು ಇದೊಂದು ಟ್ರೇಡ್ ಮತ್ತೆ ಇದೊಂದು ಟ್ರೇಡ್ ಮಾಡಿದೆ, ಇಲ್ಲೆಲ್ಲೂ ಕೂಡ ನಾನು ಟ್ರೇಡ್ ಮಾಡಿಲ್ಲ, ಜಸ್ಟ್ ವಾಚ್ ಮಾಡ್ತಾ ಕೂತ್ಕೊಂಡೆ ಮಾರ್ಕೆಟ್ ನ. ನೀವೀಗ ನನಗೆ ಕೇಳಬಹುದು ನೀವು ಟ್ರೇಡ್ ಮಾಡಿಲ್ಲ ಅಂತ ಈ ಲೆವೆಲ್ ಗಳಲ್ಲಿ ನೀವು ಹೇಳ್ತಿದ್ದೀರಾ ಅಂತ. ನನಗೆ ಈ ಒಂದು ಮೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಆದ್ರೆ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನನಗೆ ಗೊತ್ತಿತ್ತು, ಯಾಕೆಂದ್ರೆ ನಿಮಗೆ ಒಂದು ವಾರದಿಂದಾನು ಹೇಳ್ತಾ ಇದ್ದೀನಿ ನಾನು, ನನಗೆ ಸಿ ಇನ್ನ ಮುಗ್ದಿಲ್ಲ, ಸಿ ಆಗ್ಬೇಕು ಅಂತಾನೆ ಹೇಳ್ತಾ ಇದ್ದೆ. ಎಷ್ಟೊಂದು ಜನ ನಿಮ್ಗೆ ಡೌನ್ ಟ್ರೆಂಡ್ ಅಂತ ಹೇಳ್ತಾ ಇದ್ರು, ಅಂದ್ರೆ ನಿಯರ್ 23,000 ಚೇಂಜ್ ಹೋಗುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಬಟ್ ನೋಡಿ ಎಷ್ಟು ಶಾರ್ಪ್ ಆಗಿ ನಮಗೆ ವಿ ಶೇಪ್ ಅಲ್ಲಿ ರಿಕವರ್ ಆಗಿದೆ. ಸೊ ಇದೇ ನಮ್ಮ ವೇವ್ ಅನಾಲಿಸಿಸ್ ಪವರ್. ಹಾಗೆ ನಿಮ್ಗೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅನಾಲಿಸಿಸ್ ಮಾಡಿದಾಗ ಹೇಳಿದ್ದೆ ನಿಮ್ಗೆ 958 ಗೆ ಒಂದು ಮೂವ್ಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ ನನ್ನ ಪ್ರಕಾರ ಅಂತ ಅಂದ್ಬಿಟ್ಟು. ಕೊನೆಯಲ್ಲಿ ಅದೇ ನಮ್ಗೆ ಈ ಒಂದು ಮೂವ್ಮೆಂಟ್ ಇವತ್ತು ಕೊಟ್ಟಿದೆ. ಸೊ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ವೇವ್ ಅನಾಲಿಸಿಸ್ ಎಷ್ಟು ಪವರ್ಫುಲ್ ಆಗಿದೆ ಅಂತ. ಇದನ್ನೆಲ್ಲ ನೀವು ಕಲಿಲೇಬೇಕು. ಹಾಗೆ ನೀವು ನನಗೆ ಕಮೆಂಟ್ ಹೊಡಿತೀರಾ ನನಗೆ ಗೊತ್ತು. ಸೊ ನೀವು ಹೇಳ್ಕೊಟ್ಟಿಲ್ಲ ನಾವು ಹೆಂಗ್ ಕಲಿಯೋದು ಅಂತ ಅಂದ್ಬಿಟ್ಟು ನಾನು ಪ್ರತಿಯೊಂದು ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸೊ ಇದಿಷ್ಟು ನಮ್ಮ ನಿಫ್ಟಿಯಲ್ಲಿನ ಟ್ರೇಡ್ ಆಗಿತ್ತು. ಬಟ್ ನಮ್ಮ ಲೆವೆಲ್ಸ್ ಗಳು ನೋಡಿ ಎಷ್ಟು ಸೂಪರ್ ಆಗಿ ವರ್ಕ್ ಆಗಿದೆ ಅಂತ. ಇಷ್ಟು ದೊಡ್ಡ ವಾಲಟೈಲ್ ಮಾರ್ಕೆಟ್ ಅಲ್ಲಿ ಕೂಡ ನಮಗೆ ಎಕ್ಸಾಕ್ಟ್ ಆಗಿ ಇದನ್ನ ಟಚ್ ಮಾಡಿ ಮೇಲೆ ಹೋಗಿದೆ. ಹಾಗೆ ನಿಮ್ಗೆ ಇಲ್ಲೆಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿ ನಮ್ಮ ಲೆವೆಲ್ಸ್ ಗಳ ಹತ್ರ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ. ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ನೀವು ಏನೇನೋ ಮಾಡಿ ಯಾರ್ಯಾರ ಹತ್ರನೋ ಕೋರ್ಸ್ ತಗೊಂಡು ಎಷ್ಟೆಷ್ಟೋ ದುಡ್ಡನ್ನ ಕಳ್ಕೊಂತೀರಾ. ಸೊ ದಯವಿಟ್ಟು ನೀವು ಆ ತರದ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಸೊ ಮಾರ್ಕೆಟ್ ನ ಕಲಿಯಕ್ಕೆ ನಿಮ್ಗೆ ಯಾರ್ಯಾರ ಹತ್ರನೋ ಹೋಗಿ ನಿಮ್ಗೆ ಕೋರ್ಸ್ ಗಳು ತಗೊಳ್ಳೋದು ನೆಸೆಸಿಟಿ ಇಲ್ಲ. ಜೊತೆಲಿ ಎಷ್ಟೊಂದು ಜನ ಸ್ಟ್ರಾಟಜಿ ಹಿಂದೆ ಬೀಳ್ತೀರಾ. ಸ್ಟ್ರಾಟಜಿ ನನ್ನ ಪ್ರಕಾರ ವಿತೌಟ್ ಮಾರ್ಕೆಟ್ ನಾಲೆಜ್, ಅಂದ್ರೆ ನಿಮ್ಗೆ ಚಾರ್ಟ್ ನಾಲೆಜ್ ಇಲ್ದೇನೆ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡಿದ್ರೆ ಫೇಲ್ಯೂರ್ ಆಗೋದು ಪಕ್ಕ. ಓಕೆ, ಸೊ ಇದಿಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗಿ ಅಲ್ಲಿ ಯಾವ ತರದ ಮೂವ್ಮೆಂಟ್ ಕೊಡ್ತು, ನಾವೇನಾದ್ರೂ ಟ್ರೇಡ್ ಮಾಡಿದೀವ ಅಂತ ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾವು 5 ನಿಮಿಷ ಚಾರ್ಟ್ ಅಲ್ಲಿ ಇದೀವಿ. ಇವತ್ತು ಬ್ಯಾಂಕ್ ನಿಫ್ಟಿ ಏನ್ ಮಾಡಿದೆ ಅಂತ ನೋಡೋದಾದ್ರೆ ನೋಡಿ, ನಮ್ಗೆ ಇಲ್ಲಿ ಓಪನ್ ಆಗಿದೆ ಇದನ್ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ. ಹಾಗೆ ನಾನು ನಿಮ್ಗೆ ಬೆಳಿಗ್ಗೆ ವಾಟ್ಸ್ಆಪ್ ಗ್ರೂಪ್ ಅನಾಲಿಸಿಸ್ ಮಾಡಿದಾಗ ಹೇಳಿದ್ದೆ ಈ ಒಂದು ಲೆವೆಲ್ ಅಲ್ಲಿ ನಾವು ಟ್ರೇಡ್ ಮಾಡಲ್ಲ ಅಂತ. ಯಾಕೆಂದ್ರೆ ಡೈಲಿ ಝೋನ್ ಮಧ್ಯದಲ್ಲಿ ನಮ್ಮ ವೀಕ್ಲಿ ಝೋನ್ ಬಂದಿದೆ ನೋಡಿ. ಇಲ್ಲೆಲ್ಲ ಕಡೆ ಕೂಡ ನಮಗೆ ರಿಯಾಕ್ಟ್ ಮಾಡಿದೆ ನೋಡಿ, ಇಲ್ಲೆಲ್ಲ ಕಡೆ. ಸೊ ಈ ತರದ ಸಿಚುವೇಶನ್ ಅಲ್ಲಿ ನಾವು ಇಲ್ಲೇನಾದ್ರೂ ಎಂಟ್ರಿ ತಗೊಂಡ್ವಿ ಅಂತ ಅಂದ್ರೆ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಏನ್ ಮಾಡ್ತು ನೋಡಿ, ನಮಗೆ ಬೆಳಿಗ್ಗೆ ಓಪನ್ ಆಗಿದ್ದು ಮಾರ್ಕೆಟ್ ಈ ಒಂದು ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ಕೊಟ್ಟ ತರ ಮಾಡ್ತು. ಅಗೇನ್ ಮತ್ತೆ ಕೆಳಗಡೆ ಬಂತು. ಕೆಳಗಡೆ ಬಂದಿದ್ದು ಈ ಲೆವೆಲ್ ನು ಬ್ರೇಕ್ಔಟ್ ಮಾಡಿ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ತರ ಮಾಡ್ತು ಈ 4-5 ಕ್ಯಾಂಡಲ್ ಗಳು. ಸೊ ಬಟ್ ಇಲ್ಲಿ ನಾವು ಯಾವುದೇ ರೀತಿ ಟ್ರೇಡ್ ಗಳನ್ನ ತಗೊಳ್ಳಲ್ಲ. ಯಾಕೆಂದ್ರೆ ಫಾಸ್ಟ್ ಆಗಿ ಒಂದು ಡೌನ್ ಸೈಡ್ ಬಂದಿದೆ ಅಂತಂದ್ರೆ ನಮಗೆ ಒಂದು ಪುಲ್ ಬ್ಯಾಕ್ ಆಗ್ಲೇಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿ ಟ್ರೇಡ್ ತಗೊಳ್ಳೋ ತರ ಇರ್ಲಿಲ್ಲ. ಜೊತೆಲಿ ನಾನು ಇದನ್ನ ಅಬ್ಸರ್ವ್ ಮಾಡಿಲ್ಲ ಇಲ್ಲಿ, ಯಾಕೆಂದ್ರೆ ನಿಫ್ಟಿಯಲ್ಲಿ ನಾನು ಟ್ರೇಡ್ ಗಳನ್ನ ನೋಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಇದನ್ನ ನೋಡಕ್ಕೆ ಆಗಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತು, ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಹೋಲ್ಡ್ ಮಾಡಿ ಮತ್ತೆ ಮೇಲೆ ಹೋಯ್ತು. ಈ ಒಂದು ಝೋನ್ ಅಲ್ಲಿ ಕೂಡ ನಾವು ಯಾವುದೇ ರೀತಿ ಟ್ರೇಡ್ ಮಾಡೋ ತರ ಇರ್ಲಿಲ್ಲ, ಯಾಕೆಂದ್ರೆ ನಮ್ಮ ವೀಕ್ಲಿ ಝೋನ್ ಮಧ್ಯ ಬಂದಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ತು ನೋಡಿ, ಇದನ್ನು ಬ್ರೇಕ್ಔಟ್ ಮಾಡಿ ನೋಡಿ ಇಲ್ಲಿ ರಿಯಾಕ್ಟ್ ಮಾಡಿದೆ. ಸೊ ಅದಾದ್ಮೇಲೆ ನಾವು ಎಲ್ಲೂ ಕೂಡ ಒಂದು ಟ್ರೇಡ್ ಮಾಡೋ ತರ ಇರ್ಲಿಲ್ಲ ಈ ಸಿಚುವೇಶನ್ ಅಲ್ಲಿ. ಬಟ್ ಇಲ್ಲೊಂದು ಜಾಗದಲ್ಲಿ ನಾವು ತಗೋಬಹುದಿತ್ತು. ಬಟ್ ಆದ್ರೆ ಇದು ಅಗೇನ್ ಒಂದು ರಿಸ್ಕಿ ಟ್ರೇಡ್ ಆಗಿರುತ್ತೆ. ಯಾಕೆಂದ್ರೆ ನಮಗೆ ಇಷ್ಟು ದೊಡ್ಡ ಮೂವ್ಮೆಂಟ್ ಕೊಟ್ಟಿದೆ ಕೆಳಗಡೆ ಬಿದ್ದಿದ್ದು, ಮತ್ತೆ ಅಗೇನ್ ಸ್ವಲ್ಪ ಕೆಳಗಡೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ನಾರ್ಮಲ್ ನಾವು ಲಾಜಿಕ್ ನ ಅಪ್ಲೈ ಮಾಡಿದ್ರೆ. ಬಟ್ ಇಲ್ಲಿ ನಮಗೆ ಮೇಲೆ ಹೋಯ್ತು. ಸೊ ಓವರ್ ಆಲ್ ಆಗಿ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಯಾವುದೇ ರೀತಿ ಟ್ರೇಡ್ ಇರ್ಲಿಲ್ಲ ನಮ್ಮ ಲಾಜಿಕ್ ಪ್ರಕಾರ. ಬಟ್ ಬೇರೆ ಸ್ಟ್ರಾಟಜಿನ ಯೂಸ್ ಮಾಡೋರು ಇವತ್ತು ಟ್ರೇಡ್ ಮಾಡಿರ್ತಾರೆ. ಬಟ್ ನೀವು ಒಂದನ್ನ ಥಿಂಕ್ ಮಾಡಬೇಕು, ಈ ನೇಕೆಡ್ ಆಪ್ಷನ್ ನ ಸೆಲ್ ಮಾಡಿರ್ತಾರಲ್ವಾ ಅವ್ರ ಪರಿಸ್ಥಿತಿ ಏನಾಗಿರುತ್ತೆ ಇವತ್ತು ಅನ್ನೋದನ್ನ. ಯಾಕೆಂದ್ರೆ ಇವತ್ತು ಅವ್ರಿಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡಕ್ಕಾಗಲ್ಲ ನೋಡಿ. ಇಷ್ಟು ದೊಡ್ಡ ಫಾಲ್ ಆಗಿದ್ದು ಮತ್ತೆ ಹಿಂಗೆ ರಿಕವರ್ ಆಗಿದೆ. ಸೊ 10 ರೂಪಾಯಿ ಇರೋ ಪ್ರೀಮಿಯಂ 200 ರೂಪಾಯಿ ಹೊರಟೋಗಿರುತ್ತೆ. ಸೊ ಇದು ಅವ್ರಿಗೆ ತುಂಬಾ ದೊಡ್ಡ ಎಫೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ತುಂಬಾ ಲಾಸ್ ಕೂಡ ಕೊಡುತ್ತೆ. ಸೊ ಲಾಸ್ಟ್ ಗುರುವಾರ ಹಾಗೆ ಈ ಫ್ರೈಡೆ ತುಂಬಾ ಹೊಡೆತ ಕೊಟ್ಟಿದೆ ಅವ್ರಿಗೆ. ಅಂದ್ರೆ ಈ ಒಂದು 2-3 ಮಂತ್ಸ್ ಅಲ್ಲಿ ಅರ್ನ್ ಮಾಡಿರ್ತಾರಲ್ವಾ ಅವೆಲ್ಲ ವಾಶ್ ಔಟ್ ಮಾಡಿರುತ್ತೆ. ಅವರು ಸ್ಟಾಪ್ ಲಾಸ್ ನ ತಗೊಳ್ಳದೆ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋದ್ರು ಅಂತ ಅಂದ್ರೆ ಅವ್ರಿಗೆ ಲಾಸ್ ನೇ ಕಂಟ್ರೋಲ್ ಮಾಡಕ್ ಆಗಿರಲ್ಲ. ಬಟ್ ಕೆಲವೊಬ್ರು ಸ್ಮಾರ್ಟ್ ಆಗಿ ಏನ್ ಮಾಡ್ಬಿಡ್ತಾರೆ, ಅವ್ರದೊಂದು ಸ್ಟಾಪ್ ಲಾಸ್ ಇರುತ್ತೆ, ಅಲ್ಲಿಗೆ ಬಂದ ತಕ್ಷಣ ಎಕ್ಸಿಟ್ ಆಗ್ಬಿಡ್ತಾರೆ. ಸೊ ಆ ತರ ಮಾಡಿದವರು ಬಚಾವಾಗಿರ್ತಾರೆ. ಬಟ್ ಅದನ್ನ ಹೋಲ್ಡ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರಲ್ವಾ ಫಂಡ್ ಇರೋರು, ಅವ್ರು ಚೆನ್ನಾಗಿ ಇವತ್ತು ಕೈ ಸುಟ್ಕೊಂಡಿರ್ತಾರೆ. ಸೊ ಬಟ್ ನಮ್ಮ SR ಲೆವೆಲ್ ಇವತ್ತು ಏನ್ ಮಾಡಿದೆ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನೋಡಿ. ಇಷ್ಟು ದೊಡ್ಡ ವಾಲಟೈಲ್ ಮಾರ್ಕೆಟ್ ಅಲ್ಲಿ ಕೂಡ ಇಲ್ಲಿ ರಿಯಾಕ್ಟ್ ಮಾಡಿದೆ, ಇಲ್ಲಿ ನೋಡಿ ರಿಯಾಕ್ಟ್ ಮಾಡಿದೆ. ಸೊ ಇಲ್ಲೂ ಕೂಡ ರಿಯಾಕ್ಟ್ ಮಾಡಿದೆ, ಜೊತೆಲಿ ನೋಡಿ ಇಲ್ಲಿ ರಿಯಾಕ್ಟ್ ಮಾಡಿದೆ. ಹಾಗೆ ಇಲ್ಲೂ ಕೂಡ ನೋಡಿ ರೆಸಿಸ್ಟೆನ್ಸ್ ತಗೊಂಡಿದೆ, ಅದಾದ್ಮೇಲೆ ಇಲ್ಲಿ ಸಪೋರ್ಟ್ ತಗೊಂಡಿದೆ. ಜೊತೆಲಿ ಈ ಒಂದು ಲೆವೆಲ್ ಕೂಡ ನೋಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ. ಸೊ ನಮ್ಮ SR ಲೆವೆಲ್ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗ್ತಿದೆ. ನೀವು ಕರೆಕ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ನೀವು ಫೇಲ್ಯೂರ್ ಆಗುವಂತ ಮಾತೇ ಇಲ್ಲ. ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಬೇಕು ಎವ್ರಿ ಡೇ, ಅವಾಗಲೇ ನಿಮಗೆ ಸಕ್ಸಸ್ ಸಿಗೋದು. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ನೆಲ್ಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್ ಕೂಡ ಇದೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅದನ್ನು ಕೂಡ ಜಾಯ್ನ್ ಆಗ್ಬಹುದು ಅಂತ ಹೇಳ್ತಾ ವಿಡಿಯೋ ನೆಲ್ಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್.